ಒಂದು ಸರಳ ಪ್ರೇಮ ಕಥೆ ನೋಡ್ಕೊಂಡ್ರೆ ಸಿನಿಮಾ ಟೈಟಲ್ ಮಾತ್ರ ಸರಳವಾಗಿದೆ, ಆದರೆ ಸಿನಿಮಾ ಪೂರ್ತಿ ಟ್ವಿಸ್ಟ್ ಮೇಲೆ ಇಟ್ಟು ಫುಲ್ ತಲೆ ಹುಳಾಗ್ಬಿಟ್ಟಿದ್ದಾರೆ ಸರ್. ಅಂದರೆ ಸ್ಟಾರ್ಟಿಂಗ್ ಎಂಡ್ವರೆಗೂ ಸಿಕ್ಕಾಪಟ್ಟೆ ಎಂಗೇಜಿಂಗ್ ಆ್ಯಂಡ್ ಕ್ಯಾಪ್ಟಿವೇಟಿಂಗ್ ಆಗಿ ತೊಗೊಂಡೋಗಿದ್ದಾರೆ ಸಿನಿಮಾ. ತುಂಬಾ ಇಷ್ಟ ಆಯಿತು. ಆ್ಯಂಡ್ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ವಿನಯ್ ರಾಜ್ಕುಮಾರ್ ಅವರು, ಸ್ವಾತಿಶ್ರೀ ಅವರು, ಮಲ್ಲಿಕಾ ಸಿಂಗ್ ಅವರು, ಪ್ರತಿಯೊಬ್ಬರು ಯಾರ್ಯಾರು ಪರ್ಫಾರ್ಮ್ ಮಾಡಿದ್ದಾರೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಕೂಡ ಅದ್ಭುತವಾಗಿ ಬಂದಿದೆ, ತುಂಬಾ ಕ್ಯಾಚಿ ಆಗಿದೆ. ಆ್ಯಂಡ್ ಸೊ ಒಟ್ಟಿನಲ್ಲಿ ಒಂದು ವೆರಿ ಎಂಟರ್ಟೈನಿಂಗ್ ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲನೂ ಕರ್ಕೊಂಡು ಹೋಗಿ ಈ ಒಂದು ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ ಈ ಒಂದು ತಂಡಕ್ಕೆ ನಿಮ್ಮ ಆಶೀರ್ವಾದ ಕೊಡಿ ಅಂತ ಹೇಳ್ಬೋದು. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ಒಂದು ಸರಳ ಪ್ರೇಮ. ಥ್ಯಾಂಕ್ ಯು. ಈಗ ತಾನೇ ಒಂದು ಸರಳ ಪ್ರೇಮ ಕತೆ ಸಿನಿಮಾ ನೋಡ್ಕೊಂಡು ಆಚೆ ಬಂದೆ. ಫಸ್ಟ್ ಆಫ್ ಆಲ್ ನನ್ನ ಫೇವ್ರೆಟ್ ಡೈರೆಕ್ಟರ್ ಸಿನಿಮಾ, ಸೊ ಒಂದು ಫೇವ್ರೆಟ್ ಸ್ಪಾಟ್ ಅಂತ ಇದೆ. ಸೊ ಡೆಫಿನೆಟ್ಲಿ ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು. ಕೆಲವೊಂದು ಆಸ್ಪೆಕ್ಟ್ಸ್ ಒಂಥರ ಚೆರಿ ಒಂದು ಟಾಪ್ ಥರ ಅನಿಸಿತ್ತು. ಡೈಲಾಗ್ಸ್ ವಾಸ್ ಲಿಟ್ ಆ್ಯಂಡ್ ಪರ್ಫಾರ್ಮೆನ್ಸಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಸಕ್ಕತ್ತಾಗಿದೆ, ಪರ್ಸನಲ್ ಫೇವ್ರೆಟ್. ಆ್ಯಂಡ್ ಅಗೇನ್ ಸೆಕೆಂಡ್ ಹಾಫ್ ಸಿನಿಮಾದಲ್ಲಿ ನನಗೆ ತುಂಬ ಅಟ್ರಾಕ್ಟ್ ಮಾಡಿರೋವಂಥದ್ದು. ಆ್ಯಂಡ್ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಆಲ್ ಟುಗೆದರ್ ಎಡಿಟಿಂಗ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಅದು ಅಪಿಯರೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಡೈರೆಕ್ಷನಿಂದ ಹಿಡಿದು ಕಾಸ್ಟ್ ಕ್ರೂ ಪ್ರತಿಯೊಂದು ಐ ಜಸ್ಟ್ ಲವ್ಡ್ ಇಟ್. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಕತೆ ತುಂಬ ಚೆನ್ನಾಗಿದೆ, ಸ್ಟೋರಿ ಲೈನ್ ಅದ್ಭುತವಾಗಿದೆ. ಅವರು ಸ್ಕ್ರೀನ್ ಪ್ಲೇ ಆ ಕತೆನ ಹೇಳಿರುವಂಥ ರೀತಿ ಆ್ಯಂಡ್ ಸೋ ಮೆನಿ ಎಮೋಷನ್ಸ್, ಲವ್, ಕಾಮಿಡಿ, ಫ್ಯಾಮಿಲಿ, ಆಮೇಲೆ ಮೆನಿ ಥಿಂಗ್ಸ್. ಅಂದರೆ ಪ್ರತಿಯೊಂದು ಆಡಿಯನ್ಸ್ಗೂ, ಪ್ರತಿಯೊಂದು ಕ್ಯಾಟಗರಿ ಆಡಿಯನ್ಸ್ಗೂ ಐ ಥಿಂಕ್ ಒಂದು ಸರಳ ಪ್ರೇಮ ಕಥೆಯಲ್ಲಿ ಅವ್ರಿಗೆ ಇಷ್ಟ ಆಗುವಂಥ ಪ್ರತಿಯೊಂದು ಕ್ಯಾಟಗರಿಗೂ ಇಷ್ಟ ಆಗುವಂತಹ ಎಲಿಮೆಂಟ್ಸ್ ಇದೆ. ಸಾಂಗ್ಸ್ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, BGM ಇಸ್ ಅಗೇನ್ ಲಿಟ್. ಸೊ ಎಲ್ಲರೂ ಬಂದು ಒಂದು ಸರಳ ಪ್ರೇಮ ಕಥೆ ಸಿನಿಮಾ ನೋಡಿ ಅಂತ ಹೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಏನಂತ ಹೇಳ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ಫೀಲ್ ಗುಡ್ ಮೂವಿ ಅಂತಲೇ ಹೇಳ್ಬೋದು. ಈ ಕನ್ನಡದಲ್ಲಿ ಈ ಥರ ಫೀಲ್ ಗುಡ್ ಮೂವಿ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಐ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅಷ್ಟು ಚೆನ್ನಾಗಿದೆ ಮೂವಿ. ಸೊ ಐ ರಿಕ್ವೆಸ್ಟ್ ಎಲ್ರಿಗೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ. ಥ್ಯಾಂಕ್ ಯು ಸೊ ಮಚ್. ಕೆಲವು ಸೀನ್ಗಳಲ್ಲಿ ಅಳು ಬಂತು ಆ್ಯಕ್ಚುಲಿ, ಅಂದರೆ ಪ್ರೀ ಕ್ಲೈಮ್ಯಾಕ್ಸಲ್ಲೆಲ್ಲ ತುಂಬ ಅದ್ಭುತವಾಗಿದೆ ಸಿನಿಮಾ. ನಮ್ಮ ಸಿಂಪಲ್ ಸುನಿ ಸರ್ ಅಂತಂದರೆ ಅವ್ರದ್ದೊಂದು ಜಾನರ್ ಇದೆ, ಒಂದು ಹ್ಯೂಮರಸ್ ಆಗಿ ಕಥೆಗಳನ್ನು ಹೇಳಕ್ಕೆ ಹೋಗ್ತಾರೆ. ಹಾಗೆ ಸ್ಕ್ರೀನ್ ಪ್ಲೇ ಕೂಡ ಹಾಗೆ ಇರುತ್ತೆ. ಈಗ ಹೊಸದಾಗಿ ವಿನಯ್ ಸರ್ನ ಇಲ್ಲಿವರೆಗೂ ಏನು ನೋಡಿದ್ವಿ ಅದೇ ಥರ ಈಗ ತುಂಬ ಡಿಫ್ರೆಂಟಾಗಿ ನೋಡ್ತೀವಿ. ಅವ್ರನ್ನ ತುಂಬ ಅದ್ಭುತವಾಗಿ ಫ್ರೇಮಲ್ಲಿ ತೋರಿಸಿದ್ದಾರೆ. ಕಥೆನೂ ತುಂಬ ಚೆನ್ನಾಗಿದೆ. ನನಗೆ ಇನ್ನೊಂದು ಪರ್ಸನಲ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿನಿಮಾದಲ್ಲಿ ಒಂದು ಪುಲ್ಲಿ ಅಣ್ಣ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಕಲಾವಿದರಿಗೆ ಒಂದೊಂದು ಪಾತ್ರಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಆ ಒಂದು ಸೀನ್ ಕಟ್ಟಾಗಿತ್ತಂತೆ. ಆ್ಯಕ್ಚುಲಿ ನಮ್ಮ ನಿರ್ಮಾಪಕರು ಇದು ಚೆನ್ನಾಗಿದೆ, ಹ್ಯೂಮರಸ್ ಚೆನ್ನಾಗಿದೆ ಅಂತ ಕೂಡ ಹಾಕ್ಸ್ತಾರೆ. ನಿರ್ಮಾಪಕರಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸಿಂಪಲ್ ಸುನಿ ಸರ್ ಅವರು ನಮ್ಮ ಸಿಂಪಲ್ ಆಗಿ ಒಂದು ದೋಸ್ತಿಯಿಂದನೂ ತುಂಬ ಆತ್ಮೀಯರು, ಅಣ್ಣನ ಸಮಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಇಲ್ಲಿವರೆಗೂ ಎಷ್ಟೋ ನಿರ್ದೇಶಕರಿಗೆ ತುಂಬ 10 ವರ್ಷ ಫಾಲೋಅಪ್ ಇರ್ತೀವಿ, ಕೆಲವುಗಳು ಪಾತ್ರಗಳನ್ನ ಕೊಟ್ಟಿರೋಲ್ಲ. ಬಟ್ ಆದರೂ ಇವರು ಕಲಾವಿದರುಗಳನ್ನು ಬೆಳೆಸೋದು ಜೊತೆಗೆ ಅವ್ರು ಬೆಳೆಯೋದಲ್ದೇ ಜೊತೆಲಿರೋರನ್ನು ಕೂಡ ಬೆಳೆಸ್ತಾರೆ. ಒಂದು ಒಳ್ಳೆಯ ಮನಸ್ಸಿಗೆ ಅವ್ರ ಸಿನಿಮಾ ಹಿಟ್ಟಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಕನ್ನಡ ಸಿನಿಮಾ ರಸಿಕರು ಕನ್ನಡ ಸಿನಿಮಾಗಳನ್ನ ನೋಡಲಿ ಅಂತ ಈ ಮೂಲಕ ವಿಶ್ ಮಾಡ್ತೀನಿ. ಒಂದು ಸರಳ ಪ್ರೇಮ ಕಥೆ ಎಲ್ಲ ನೋಡಿ ಬ್ಲೆಸ್ ಮಾಡಿ. ಥ್ಯಾಂಕ್ ಯು.